ಇನ್ನು ಡಿಕೆಶಿ ಹೇಳಿರುವಂತಹ ಮಾತುಗಳು ಯಾವುದೇ ಕಾರಣಕ್ಕೂ ಕೂಡ ಅಕ್ರಮ ಬಾಂಗ್ಲಾದೇಶಿ ವಲಸಿಗರೇ ಪಲಾಯನ ಮಾಡಬೇಡಿ, ಜೈಲಿನಲ್ಲಿ ಕೂರಿಸಿ ಬಿರಿಯಾನಿ ಹಾಕೋಕೆ ನಾವು ಸಿದ್ಧರಿಲ್ಲ. ಅಕ್ರಮ ಬಾಂಗ್ಲಾದೇಶಿ ವಲಸಿಗರೇ ಪಲಾಯನವನ್ನ ಮಾಡಕ್ ಹೋಗಬೇಡಿ, ಜೈಲಿನಲ್ಲಿ ಕೂರಿಸಿ ಬಿರಿಯಾನಿ ಹಾಕೋದಕ್ಕೆ ನಾವು ಸಿದ್ಧರಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಕ್ರಮ ಬಾಂಗ್ಲಾ ವಲಸಿಗರಿಗೆ ಬಂಗಾಳ ಸಿಎಂ ಸುವೇಂದು ಎಚ್ಚರಿಕೆಯನ್ನ ಕೊಡ್ತಾ ಇರುವಂತದ್ದು. ಕೋರ್ಟ್ ಪ್ರಕ್ರಿಯೆ ಇಲ್ಲ, ಗಡಿಪಾರಿಗೆ ಸೂಚಿಸಿದಂತಹ ಸುವೇಂದು ಪಶ್ಚಿಮ ಬಂಗಾಳದಲ್ಲಿ ಸುವೇಂದು ಅಧಿಕಾರಿ ಖಡಕ್ ಆಕ್ಷನ್ ಅನ್ನ ಕೊಟ್ಟಿದ್ದಾರೆ. ಆಕ್ಷನ್ ಬೆನ್ನಲ್ಲೇ ಸ್ವದೇಶಕ್ಕೆ ಓಡಾಡ್ತಾ ಇದ್ದಾರೆ ಅಕ್ರಮ ಬಾಂಗ್ಲಾ ಪ್ರಜೆಗಳು. ಉತ್ತರ 24 ಪರಗಣ ಜಿಲ್ಲೆಯ ಹಂಕಿಪುರ್ ಗಡಿಯಲ್ಲಿ ಜಮಾವಣೆ ಆಗಿರುವಂಥದ್ದು. ಹಂಕಿಪುರ್ ಗಡಿ ತಪಾಸಣಾ ಕೇಂದ್ರದ ಬಳಿ ನಡೆದಂತಹ ಅಕ್ರಮ ವಲಸಿಗರು ಗಡಿ ದಾಟೋದಕ್ಕೆ ಬಿಎಸ್ಎಫ್ ಅನುಮತಿಗಾಗಿ ಕಾಯ್ತಾ ಇದ್ದಾರೆ ನೂರಾರು ಜನರು. ಅಕ್ರಮ ಬಾಂಗ್ಲಾದೇಶಿ ವಲಸಿಗರೇ ಪಲಾಯನವನ್ನ ಮಾಡಬೇಡಿ, ಜೈಲಿನಲ್ಲಿ ಕೂರಿಸಿ ಬಿರಿಯಾನಿ ಹಾಕೋದಕ್ಕೆ ನಾವು ಸಿದ್ಧರಿಲ್ಲ ಅಂತ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಅಕ್ರಮ ಬಾಂಗ್ಲಾ ವಲಸಿಗರಿಗೆ ಬಂಗಾಳ ಸಿಎಂ ಸುವೇಂದು ಎಚ್ಚರಿಕೆಯನ್ನ ಕೊಡ್ತಾ ಇರುವಂತದ್ದು. ಕೋರ್ಟ್ ಪ್ರಕ್ರಿಯೆ ಇಲ್ಲ, ಗಡಿಪಾರಿಗೆ ಸೂಚನೆಯನ್ನ ಕೊಟ್ಟಿರುವಂತಹ ಸುವೇಂದು. दामाद ऐसा बांग्लादेशी है तो ले लेना चाहिए, लेकिन ये लोग को पुलिस को हम लोग बता दिया जेल में भेजने का जरूरत नहीं है. देश के रुपया में खाना खाएगा, कपड़ा देगा, मेडिसिन देगा. एक दामाद है ये लोग. जल्दी जल्दी भागो, जल्दी जल्दी भागो, नहीं तो जो करना है सरकार करेगा. না না, আমি হাকিমপুর সম্পর্কে জানি না, আমি মিডিয়াতে দেখছিলাম। তো এটা নতুন কিছু নয়, প্রেজেন্ট অ্যাক্টই রয়েছে এবং আমরা বলে দিয়েছি ಪಶ್ಚಿಮ ಬಂಗಾಳದಲ್ಲಿ ಮೇ 20ರಿಂದಲೇ 3D ಆದೇಶ ಜಾರಿಯಾಗುವಂಥದ್ದು. ಬಂಗಾಳದಲ್ಲಿ ಡಿಟೆಕ್ಟ್, ಡಿಲೀಟ್ ಮತ್ತು ಡಿಪೋರ್ಟ್ ನೀತಿ ಜಾರಿಯಾಗಿದೆ. ಸೊ ಅಕ್ರಮ ವಲಸಿಗರನ್ನ ಬಂಧಿಸಿಡೋದಕ್ಕೆ 23 ಜಿಲ್ಲೆಗಳಲ್ಲೂ ಕೂಡ ಹೋಲ್ಡಿಂಗ್ ಸೆಂಟರ್ ಸಿದ್ಧವಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ, ನಕಲಿ ದಾಖಲೆ ಹೊಂದಿರುವವರಿಗೆ ಸಿಕ್ಕಿಬಿಡುವಂತಹ ಭಯ ಕೂಡ ಇದೆ. ಸ್ವಯಂ ಪ್ರೇರಿತರಾಗಿ ಬಾಂಗ್ಲಾದೇಶಕ್ಕೆ ಮರಳುತ್ತಾ ಇದ್ದಾರೆ ಜನರು. ಬಾಂಗ್ಲಾ ಅಧಿಕಾರಿಗಳ ಜೊತೆ ಚರ್ಚಿಸಿ ಗಡಿಪಾರಿಗೆ ಬಿಎಸ್ಎಫ್ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಪಶ್ಚಿಮ ಬಂಗಾಳದಲ್ಲಿ ಮೇ 20ರಿಂದಲೇ 3D ಆದೇಶ ಜಾರಿಯಾಗುವಂಥದ್ದು. ಬಂಗಾಳದಲ್ಲಿ ಡಿಟೆಕ್ಟ್, ಡಿಲೀಟ್ ಮತ್ತು ಡಿಪೋರ್ಟ್. ಪಶ್ಚಿಮ ಬಂಗಾಳದಲ್ಲಿ ಮೇ 20ರಿಂದಲೇ 3D ಆದೇಶ ಜಾರಿಯಾಗುವಂಥದ್ದು. ಬಂಗಾಳದಲ್ಲಿ ಡಿಟೆಕ್ಟ್, ಡಿಲೀಟ್ ಮತ್ತು ಡಿಪೋರ್ಟ್ ನೀತಿ ಜಾರಿಯಾಗಲಿದೆ. ಅಕ್ರಮ ವಲಸಿಗರನ್ನ ಬಂಧಿಸುವುದಕ್ಕೆ 23 ಜಿಲ್ಲೆಗಳಲ್ಲೂ ಕೂಡ ಹೋಲ್ಡಿಂಗ್ ಸೆಂಟರ್ ಸಿದ್ಧವಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಕೂಡ ಮತ್ತೊಂದು ಕಡೆ ಮಾಡ್ತಾ ಇರುವಂಥದ್ದು. ನಕಲಿ ದಾಖಲೆ ಹೊಂದಿರುವವರಿಗೆ ಸಿಕ್ಕಿ ಬೀಳುವಂತಹ ಭಯ ಈಗ ಆಲ್ರೆಡಿ ಶುರುವಾಗಿದೆ. ಸೊ ಸ್ವಯಂ ಪ್ರೇರಿತರಾಗಿ ಬಾಂಗ್ಲಾದೇಶಕ್ಕೆ ಮರಳುತ್ತಾ ಇದ್ದಾರೆ ಜನರು. ಬಾಂಗ್ಲಾ ಅಧಿಕಾರಿಗಳ ಜೊತೆ ಚರ್ಚಿಸಿ ಗಡಿಪಾರಿಗೆ ಬಿಎಸ್ಎಫ್ ಸಿದ್ಧತೆಯನ್ನು ಕೂಡ ಮಾಡಿದೆ.